ನಮಸ್ತೆ, ನಾನು ಮನೋಜ್ ಕಡಬ, ಉಡುಪಿಯಿಂದ. ನನ್ನ ಪರಿಚಯ, ನಾನು ಒಬ್ಬ ಸ್ಪೋಕನ್ ಇಂಗ್ಲಿಷ್ ತರಬೇತುದಾರ, ಜೊತೆಗೆ ಒಬ್ಬ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್, ಸರ್ಟಿಫೈಡ್ ಕಾರ್ಪೊರೇಟ್ ಟ್ರೈನರ್. ಹಲವಾರು ಶಾಲೆಗಳಿಗೆ ಮತ್ತು ಅವರ ಶಾಲೆಗಳಲ್ಲಿನ ಟೀಚರ್ಸಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಗಾಗ ತರಬೇತಿಗಳನ್ನು, ಬೇರೆ ಬೇರೆ ತರಬೇತಿಗಳನ್ನು ಮಾಡುವಂಥ ಒಂದು ಪ್ರೊಫೆಷನ್ ಅಂದು. ಹಾಗಾಗಿ ಹೆಚ್ಚಿನ ಶಾಲೆಗಳೊಟ್ಟಿಗೆ ನನಗೆ ಸಂಬಂಧ ಇದೆ. ಈ ಒಂದು ಸಂಬಂಧದ ಆಧಾರದ ಮೇರೆಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆರಂಭದಿಂದ ಕಡೆಯವರೆಗೆ ನೋಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ವಿನಂತಿಸಿಕೊಳ್ತಾ, ನನ್ನ ಮೊಬೈಲ್ ನಂಬರ್ 9008418534. ಸ್ನೇಹಿತರೆ, ಒಂದು ವಿಶೇಷವಾದ ವಿಡಿಯೋ ಇವತ್ತು ಟೀಚರ್ಸಿಗೋಸ್ಕರ, ಶಾಲೆಗಳಿಗೋಸ್ಕರ. ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಅಪ್ಗ್ರೇಡೇಷನ್ ಪ್ರೋಗ್ರಾಮ್ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಪ್ಗ್ರೇಡೇಷನ್ ಮತ್ತು ಅಪ್ಡೇಷನ್ ಪ್ರೋಗ್ರಾಮ್ ಅನ್ನು ಅಥವಾ ಅಪ್ಲಿಫ್ಟ್ ಪ್ರೋಗ್ರಾಮ್ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿ ಶಾಲೆಗಳಲ್ಲಿ, ಹೆಚ್ಚಿನ ಶಾಲೆಗಳಲ್ಲಿ ವರ್ಷದ ಆರಂಭದಲ್ಲಿ, ಅದು ಸರ್ಕಾರಿ ಶಾಲೆ ಇರಲಿ ಅಥವಾ ಅನುದಾನಿತ ಶಾಲೆ ಇರಲಿ ಅಥವಾ ಖಾಸಗಿ ಶಾಲೆ ಇರಲಿ, ವರ್ಷದ ಆರಂಭದಲ್ಲಿ ಟೀಚರ್ಸಿಗೆ ಸಾಫ್ಟ್ ಸ್ಕಿಲ್ಸ್ ಮೂಲಕ ಬಹಳಷ್ಟು ತರಬೇತಿಗಳನ್ನು ಕೊಡುವಂಥ ಒಂದು ವಿಧಾನ ಇದೆ. ಈ ಸಾಫ್ಟ್ ಸ್ಕಿಲ್ಸ್ ತರಬೇತಿಯನ್ನು ಪಡ್ಕೊಂಡವರು ವರ್ಷಾಂತ್ಯದವರೆಗೆ ಬಹಳ ಅದ್ಭುತವಾಗಿ ಟ್ರೈನಿಂಗ್ ಕೊಡ್ತಾರೆ, ಪಾಠ ಮಾಡ್ತಾರೆ. ಮಕ್ಕಳ ಎಜುಕೇಷನ್ನಲ್ಲಿ, ಮಕ್ಕಳ ರಿಸಲ್ಟ್ಗೆ ಬಹಳಷ್ಟು ದೊಡ್ಡ ಕೊಡುಗೆ ಆಗ್ತದೆ. ಹಾಗೆ ಇನ್ನಷ್ಟು ಕಡೆಗಳಲ್ಲಿ ಸರ್ಕಾರ ಇರ್ಬೋದು ಅಥವಾ ಶಾಲೆಗಳು ಟೀಚರ್ಸಿಗೆ ಸಬ್ಜೆಕ್ಟಿನ ಮೇಲೆ ಕೂಡ ತರಬೇತಿಯನ್ನು ಕೊಡ್ತದೆ. ರಿಸೋರ್ಸ್ ಪರ್ಸನ್ ಹೊರಗಿಂದ ಬರ್ತಾರೆ, ತರಬೇತಿಯನ್ನು ಇಡೀ ದಿವಸ ಕೊಡ್ತಾರೆ, ಅದನ್ನು ಪಡ್ಕೊಳ್ತಾರೆ. ಟೀಚರ್ಸ್ ತಮ್ಮನ್ನು ತಾವೇ ಅಪ್ಗ್ರೇಡ್ ಮಾಡಿಕೊಳ್ಳಿಕ್ಕೆ ಇದು ಉಪಯೋಗ ಆಗುತ್ತೆ. ಇದು ತುಂಬ ಕೆಲಸ ಮಾಡುತ್ತೆ. ಆದರೆ ಈ ರೀತಿಯ ತರಬೇತಿಗೆ ಬರುವವರು ಒಂದು ದಿವಸ ಜೊತೆಗಿರ್ತಾರೆ ಅಥವಾ 2 ದಿವಸ ಜೊತೆಗಿರ್ತಾರೆ. ಟೀಚರ್ಸ್ಗೆ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನು, ಟ್ರಿಕ್ಸ್ಗಳನ್ನು ಅಥವಾ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಕಲಿಸಿ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ಪ್ರತಿನಿತ್ಯದ ಪಾಠ ಮಾಡುವಾಗ ಏನಾದರೂ ಚಾಲೆಂಜಸ್ ಬಂದರೆ ಈ ಚಾಲೆಂಜ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಅವರಿಗೆ ರಿಸೋರ್ಸ್ ಪರ್ಸನ್ ಸಹಕಾರ ಆ ಸಂದರ್ಭಗಳಲ್ಲಿ ಸಿಗೋದಿಲ್ಲ. ಇಂಥ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈಗ ಇತ್ತೀಚೆಗೆ ಬಂದಿರುವಂಥ ಫಿಜಿಟಲ್ ಎಂಬ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಪೂನಾ ಬೇಸ್ಡ್ ಕಂಪನಿ ಎಜುಟೆಕ್ ಎಂಬ ಕಂಪನಿಯಿಂದ ಬಂದಿರುವಂಥ ಒಂದು ಕಾನ್ಸೆಪ್ಟ್. ನಿಲೇಶ್ ಕೆಡಕರ್ ಎಂಬ ಒಂದು 33 ವರ್ಷದ ಯಂಗ್ ಹುಡುಗ ಈ ಒಂದು ಕಾನ್ಸೆಪ್ಟ್ ಅನ್ನು ಶಾಲಾ ಅಧ್ಯಾಪಕರ ಅಪ್ಗ್ರೇಡೇಷನ್ಗೆ, ಹಾಗೆ ಮಕ್ಕಳ ಅಪ್ಗ್ರೇಡೇಷನ್ಗೋಸ್ಕರ, ಮಕ್ಕಳ ಡೆವಲಪ್ಮೆಂಟಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಇದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಈ ಒಂದು ಕಾನ್ಸೆಪ್ಟ್ ನಲ್ಲಿ ವಿಶೇಷವಾದ ಕೆಲವೊಂದು ಪುಸ್ತಕಗಳನ್ನು ಕೊಡ್ತೇವೆ. ಈ ಪುಸ್ತಕ ಒಂದು ಸ್ಮಾರ್ಟ್ ಬುಕ್ ಆಗಿದೆ, ಒಂದು ವರ್ಕ್ ಬುಕ್ ಆಗಿದೆ, ಒಂದು ಅಸೆಸ್ಮೆಂಟ್ ಬುಕ್ ಆಗಿದೆ, ಒಂದು ರಿವಿಷನ್ ಬುಕ್ ಆಗಿದೆ, ಹಾಗೆಯೇ ಒಂದು ಪ್ರಿಪರೇಷನ್ ಬುಕ್ ಕೂಡ ಆಗಿದೆ. 5 ಗುಣಗಳಿವೆ ಒಂದು ಪುಸ್ತಕಕ್ಕೆ. ಈ ಪುಸ್ತಕ ಬಳಸಿಕೊಳ್ಳುವ ಮೂಲಕ ವಿದ್ಯಾರ್ಥಿ ಹೇಗೆ ಅತ್ಯುನ್ನತವಾದಂಥ ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಶಿಕ್ಷಕರು ಕೂಡ ತಮ್ಮನ್ನು ತಾವೇ ಅಪ್ಗ್ರೇಡ್ ಮಾಡಿಕೊಳ್ಳಿಕ್ಕೆ, ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಡೆಲ್ಲಿಯಲ್ಲಿ ಹೇಗೆ ಪಾಠ ಆಗುತ್ತೆ ಅದು ನಮ್ಮ ಹಳ್ಳಿ ಮಕ್ಕಳಿಗೆ ಕೂಡ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಪಾಠಗಳನ್ನು ಮಾಡಿದವರು IITಯಲ್ಲಿ ಕಲಿತು ಹೊರಗಡೆ ಬಂದಿರುವಂಥ ಪ್ರೊಫೆಸರ್ಗಳು. ಇವರ ಪಾಠಗಳಲ್ಲಿ ಅವರದೇ ಆದ ಶೈಲಿ ಇದೆ. ಬೇರೆ ರೀತಿಯಲ್ಲಿ ಅಂದರೆ ಕಾನ್ಸೆಪ್ಟ್ಗಳನ್ನು ಬಳಸಿಕೊಂಡು, ಉದಾಹರಣೆಗೆ ಲೈಟ್ ಅಂತ ಒಂದು ಪಾಠವನ್ನು ಅವರು ಆಡಿಯೋ ವಿಷುವಲ್ ಮೂಲಕ ಬೇರೆ ಒಂದು ಕಾನ್ಸೆಪ್ಟ್ ಅನ್ನು ಬಳಸಿಕೊಂಡು ಪಾಠ ಮಾಡ್ತಾರೆ. ಹೀಗೆ ಬೇರೆ ಬೇರೆ ವಿಧವಾದ ಪಾಠಗಳನ್ನು ಕಲಿಸುವ ಮೂಲಕ ಈ ಮಕ್ಕಳು ಆಡಿಯೋ ವಿಷುವಲ್ ಪಾಠಗಳ ಮೂಲಕ ಮಕ್ಕಳು ಹೇಗೆ ಕಲಿತಾರೋ ಟೀಚರ್ಸ್ ಕೂಡ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ, ಹೊಸ ಟೆಕ್ನಿಕ್ಗಳಿಗೆ ತಮ್ಮನ್ನು ತಾವೇ ಹೊಂದಿಸಿಕೊಳ್ಳಿಕ್ಕೆ ಇದು ಉಪಯೋಗ ಆಗುತ್ತೆ. A plain mirror with me. And I'm going to tilt this torch. So now, what we are going to do is, we are going to switch the torch once again. You just saw that when I switched the torch on, there was a beam of light which went in a particular direction. And it bounced back from the plane mirror. And this bouncing back of light is called as reflection of light. So whenever light is incident on any surface, it bounces back, and this bouncing back of light is called as reflection of light. Ray and the normal, we have a particular angle. Similarly, we have an angle between the reflected ray and the normal. So here this angle that you see is called as the angle of incidence, and this angle of incidence is denoted by small letter I. Now you think, what would this angle be called as? Obviously, this angle would be called as the angle of reflection, which is denoted by small letter r. So this is the angle of incidence and this is the angle of reflection. ಟೀಚರ್ಸಿಗಂತೂ ತುಂಬಾ ಬೆನಿಫಿಟ್ ಇದೆ. ಅಂದ್ರೆ
ಈಗಿನ ಚಾಲೆಂಜಸ್ ತುಂಬಾ ಬರ್ತದೆ ಟೀಚರ್ಸಿಗೆ. ಟೈಮಲ್ಲಿ ಪಾಠ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಈ ಕಾನ್ಸೆಪ್ಟ್ ಇದೆ, ಪಾಠಗಳ ಕಾನ್ಸೆಪ್ಟ್ ಇದೆ, ಇದನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಟೈಮ್ ಸಾಕಾಗೋದಿಲ್ಲ, ಗೊತ್ತಿಲ್ಲದೆ ಅಲ್ಲ ಟೈಮ್ ಸಾಕಾಗೋದಿಲ್ಲ. ಹಾಗೆ ಅವರ ವರ್ಕ್ ಇದೆಯಲ್ಲ, ಅಂದರೆ ಪ್ರತಿನಿತ್ಯ ಹೊಸ ಟೀಚರ್ಸಿಗೆಲ್ಲ ಪ್ರಿಪರೇಷನ್ ಎಲ್ಲ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತಾರೆ. ಹಾಗೆ ಅವರಿಗೂ ಮಕ್ಕಳಿರ್ತಾರೆ, ಅವರ ಮಕ್ಕಳನ್ನು ಅವರಿಗೆ ಅವರ ಎಕ್ಸಾಮಿಗೆ ಪ್ರಿಪೇರ್ ಮಾಡಲಿಕ್ಕಿರುತ್ತೆ, ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕಿರುತ್ತೆ. ಅದರ ಜೊತೆಗೆ ನಾಳಿನ ಪಾಠಕ್ಕೆ ಪ್ರಿಪರೇಷನ್ ಕೂಡ ಅವರಿಗೆ ಮಾಡಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅವರಿಗೆ ಪ್ರಿಪರೇಷನ್ ಮಾಡೋದೇನು ಕಷ್ಟ ಅಲ್ಲ, ಆದರೆ ಅವರ ಟೈಮ್ ತುಂಬ ಉಳಿಸುವಂಥ ಒಂದು ಅದ್ಭುತವಾದ ಒಂದು ವಿಧಾನ ಇಲ್ಲಿ ನಾನು ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಶಾಲೆಯಲ್ಲಿ ನೋಡಿದ್ರೆ ಏನಾಗುತ್ತೆ, ಮಕ್ಕಳಲ್ಲಿ ಬಹಳಷ್ಟು ಜನ ಸ್ಲೋ ಲರ್ನರ್ಸ್ ಇರ್ತಾರೆ. ಈ ಸ್ಲೋ ಲರ್ನರ್ಸರಿಗೆ ಪದೇ ಪದೇ ಪಾಠ ಮಾಡಿ ಅದನ್ನು ಅವರಿಗೆ ಟೈಮಿಗೆ ರೀಚ್ ಮಾಡುವಂಥದ್ದು ಕೂಡ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ಕಾಂಪಿಟೇಷನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ಇತ್ಯಾದಿಗಳಿಗೆ ಹೋದ ಮಕ್ಕಳಿಗೆ ಶಾಲೆಯಲ್ಲಿ ಅವರನ್ನು ಕಳಿಸಿರ್ತಾರಲ್ಲ, ಹಾಗಾಗಿ ಆ ಮಕ್ಕಳಿಗೆ ಮತ್ತೆ ಅವರಿಗೆ ಮಿಸ್ ಆದ ಪಾಠವನ್ನು ಮತ್ತೆ ಟೀಚರ್ಸ್ ಸ್ಟಾಫ್ ರೂಮ್ನಲ್ಲಿ ಹೇಳಿಕೊಡುವಂತ ಒಂದು ಅನಿವಾರ್ಯ ಇರುತ್ತೆ. ಈ ಒಂದು ಸಮಯವನ್ನು ಕೂಡ ಅವರಿಗೆ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಕ್ವಶನ್ಸ್ ಅಂದರೆ ಎಕ್ಸಾಮ್ ಮಾಡಬೇಕು, ಕ್ವಶನ್ಸ್ ಕೇಳಬೇಕಿದ್ರೆ MCQ ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಬೇಕು, ಅದಕ್ಕೆ ಹುಡುಕಬೇಕು ಟೈಮ್. ಈ ಎಲ್ಲ ಟೈಮ್ಗಳನ್ನು ಉಳಿಸಲಿಕ್ಕೆ ಈ ಒಂದು ಪುಸ್ತಕಗಳು ಬಹಳ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೆ ನಾನು. ಈ ಪುಸ್ತಕಗಳು ಬಳಸ್ಕೊಳ್ಳುವ ಮೂಲಕ ಅವರ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೇವೆ, ಅದರಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಕ್ ಬಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮಕ್ಕಳ ಪೇರೆಂಟ್ಸ್ ಇರ್ಬೋದು, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ, ಮಕ್ಕಳಿಗೆ ಒಳ್ಳೆಯ ಉನ್ನತವಾದಂಥ ಮಾರ್ಕ್ ಬರುತ್ತೆ. ಒಬ್ಬ ಟೀಚರ್ಗೆ ಸಿಗುವಂಥ ಅತ್ಯಂತ ಸಂತಸದ ಕ್ಷಣಗಳನ್ನು ಅವರು ಪಡ್ಕೊಳ್ಳಿಕ್ಕೆ ಈ ಒಂದು ಪುಸ್ತಕ ಸಹಕಾರಿಯಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ಬೋದು. ಹೀಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ನಾವು ನೋಡಿದರೆ, ಮ್ಯಾನೇಜ್ಮೆಂಟಿಗೆ ಶಾಲೆಯಲ್ಲಿ ಮಕ್ಕಳ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಒಳ್ಳೆ ರೀತಿಯಲ್ಲಿ ಬರುವ ಕಾರಣ ಮುಂದಿನ ವರ್ಷದ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ, ಶಾಲೆಗಳಲ್ಲಿ ಗುಣಮಟ್ಟ ಮೇಲೆ ಒಳ್ಳೆ ಬರುತ್ತೆ, ಪೇರೆಂಟ್ಸ್ ಶಾಲೆ ಬಗ್ಗೆ ಮಾತಾಡ್ತಾರೆ, ಒಳ್ಳೆ ಅಭಿಪ್ರಾಯವನ್ನು ಕೊಡ್ತಾರೆ. ಇದು ಎಲ್ಲದಕ್ಕೂ ಈ ಸ್ಮಾರ್ಟ್ ಬುಕ್ಗಳು, ಎಜುಟೆಕ್ನ ಸ್ಮಾರ್ಟ್ ಬುಕ್ಗಳು ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಅಂದರೆ ಇಲ್ಲಿ ಪಾಠ ಮಾಡುವಂಥದ್ದು 2 ಸಬ್ಜೆಕ್ಟ್ ಮಾತ್ರ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ನವರೆಗಿನ ಮಕ್ಕಳಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಮಾತ್ರ. ಈ 2 ಸಬ್ಜೆಕ್ಟ್ಗಳಿಗೆ ಥರೋ ಆಗಿರುವಂಥ ಒಂದು ಪಾಠಗಳಲ್ಲಿ ಸಿಗುತ್ತೆ. ಪ್ರತಿಯೊಂದು ಪಾಠ ಕೂಡ ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ ಬೇಕಾದ, ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಬೇಕಾದ ವಿಚಾರ ಇದರಲ್ಲಿ ಸಿಗುತ್ತೆ. ಇದರ ಜೊತೆಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ನವರೆಗಿನ ಮಕ್ಕಳಿಗೆ ಕ್ರಿಯೇಟಿವಿಟಿ ಎನ್ಹಾನ್ಸ್ ಮಾಡಲಿಕ್ಕೆ ಕರ್ಸಿವ್ ರೈಟಿಂಗ್ ಇರ್ಬೋದು, ಅಥವಾ ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್ ಇರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಹಾಗೆ ಇಂಗ್ಲಿಷ್ ಗ್ರಾಮರ್, ಜನರಲ್ ನಾಲೆಜ್, ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ವಿಚಾರಗಳಲ್ಲಿ ಕೂಡ ಆ ಕ್ರಿಯೇಟಿವಿಟಿಯನ್ನು ಮಾಡಲಿಕ್ಕೆ ಇದು ಈ ಪುಸ್ತಕಗಳ ಇನ್ನೊಂದು ಸೆಕ್ಷನ್, ಅದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮಲ್ಲಿ ಹೆಚ್ಚಿನ ಟೀಚರ್ಸ್ ಕನ್ನಡ ಮಾಧ್ಯಮ ಶಾಲೆಯಿಂದ ಬಂದವರು ಇರ್ತಾರೆ. ಹಾಗೆ ಅವರಿಗೆ ಸ್ವಲ್ಪ ಸ್ಪೋಕನ್ ಇಂಗ್ಲಿಷ್ನ ಅವಶ್ಯಕತೆ ಇರುವಂಥ ಶಾಲೆಗಳಲ್ಲಿ ಟೀಚರ್ಸಿಗೆ ಈ ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಎಂಬ ಇನ್ನೊಂದು ಕೋರ್ಸ್ ಇದೆ. ಆ ಕೋರ್ಸನ್ನು ಬಳಸಿಕೊಳ್ಳುವ ಮೂಲಕ ಟೀಚರ್ಸ್ ಮನೆಯಲ್ಲೇ ಸ್ಪೋಕನ್ ಇಂಗ್ಲಿಷ್ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಜೊತೆಗೆ ಪೇರೆಂಟ್ಸಿಗೆ ಕೂಡ ನಾವು ಸ್ಪೋಕನ್ ಇಂಗ್ಲಿಷ್ ಈ ಪುಸ್ತಕಗಳನ್ನು ರೆಕಮೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪೇರೆಂಟ್ಸ್ ಶಾಲೆಗೆ ಬಂದು ಮಕ್ಕಳೊಟ್ಟಿಗೆ ಇರಬಹುದು, ಅಥವಾ ಪೇರೆಂಟ್ಸ್ ಟೀಚರ್ಸ್ ಒಟ್ಟಿಗೆ ಇರಬಹುದು, ಸಮಾಜದೊಟ್ಟಿಗೆ ಇರಬಹುದು, ಇಂಗ್ಲಿಷ್ನಲ್ಲಿ ಕಮ್ಯುನಿಕೇಶನ್ ಮಾಡಲಿಕ್ಕೆ ನಮ್ಮ ಪುಸ್ತಕಗಳು, ಸ್ಪೋಕನ್ ಇಂಗ್ಲಿಷ್ ಪುಸ್ತಕ ಇಲ್ಲಿ ಉಪಯೋಗ ಆಗುತ್ತೆ. ಟೀಚರ್ಸ್ ಕ್ವಶನ್ ಪೇಪರ್ಗಳನ್ನು ತಯಾರಿ ಮಾಡಲಿಕ್ಕೋಸ್ಕರ ಕಂಪ್ಯೂಟರ್ ಅವರೇ ತಿಳ್ಕೊಳ್ಬೇಕಾಗುತ್ತೆ. ಈ ಸಂದರ್ಭಗಳಲ್ಲಿ ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಬೇಸಿಕ್ಸ್ ಅಂದರೆ MS ವರ್ಡ್ ಇರ್ಬೋದು, ಅಥವಾ ಇನ್ನು ಪವರ್ ಪಾಯಿಂಟ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಇದನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಕಲೀಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಈ ಒಂದು ನಮ್ಮ ಕೆಲವೊಂದು ಕೋರ್ಸ್ಗಳ, ಈ ನಮ್ಮ ಎಜುಟೆಕ್ನ ಒಂದು ಕೋರ್ಸಲ್ಲಿ ಲಭ್ಯವಾಗುತ್ತೆ. ಅಡ್ವಾನ್ಸ್ ಎಕ್ಸೆಲ್ ಅನ್ನು ಕೂಡ ಕಲೀಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಸರ್ವತೋಮುಖವಾದ ಬೆಳವಣಿಗೆಗೆ, ಅಥವಾ ಸರ್ವತೋಮುಖವಾಗಿರುವಂಥ ಅಪ್ಗ್ರೇಡೇಷನ್ಗೆ, ಟೀಚರ್ಸ್ ಅಪ್ಗ್ರೇಡೇಷನ್ಗೆ, ಹಾಗೆ ಮಕ್ಕಳ ಬೆಳವಣಿಗೆಗೆ, ಶಾಲೆಯ ಉನ್ನತೀಕರಣಕ್ಕೆ, ಶಾಲೆಯ ಎಲ್ಲ ರೀತಿಯಲ್ಲೂ ಶಾಲೆಗೆ ಒಳ್ಳೆ ಹೆಸರು ತರಲಿಕ್ಕೆ ಎಜುಟೆಕ್ನ ಪುಸ್ತಕಗಳು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ವಿಷನ್ ಅಕಾಡೆಮಿ ಮ್ಯಾಂಗ್ಳೂರಿನಿಂದ ಒಂದು ಗ್ರೂಪ್ ಆಫ್ ಪ್ರೊಫೆಷನಲ್ಸ್, ಡಾಕ್ಟರ್ ಸಚಿನ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ, ಅಡ್ವೊಕೇಟ್ ರಾಲ್ ಸಿಕ್ವೇರಾ ಹಾಗೆ ಅವರ ನೇತೃತ್ವದಲ್ಲಿ ಒಂದು ಗ್ರೂಪ್ ಆಫ್ ಪ್ರೊಫೆಷನಲ್ಸ್, ನಾನು ಮನೋಜ್ ಕಡಬ ಇದ್ದೇನೆ, ಹಾಗೆ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಬಹಳ ಸುಪ್ರೀತಾ ನವೀನ್ ಅಂತ ಮೂಡುಬಿದ್ರೆ ಅವರಿದ್ದಾರೆ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಎಲ್ಲ ಒಟ್ಟಿಗೆ ಸೇರಿದ ಒಂದು ತಂಡ ಈ ಒಂದು ಕೆಲಸವನ್ನು ಶಾಲೆಗಳಿಗೆ ತಲುಪಿಸಲಿಕ್ಕೆ, ಶಾಲೆಗಳಿಗೆ ತಲುಪಿಸಿ ಶಾಲೆಯ ಟೀಚರ್ಸ್ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಬೇಕಾದಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಕೆಲಸದಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೇರೊಬ್ಬರಿಗೆ ಕಳಿಸಿಕೊಟ್ಟು ಆ ಎಲ್ಲ ಶಾಲೆಗಳಲ್ಲಿ, ಕರ್ನಾಟಕದ ಪ್ರತಿಯೊಬ್ಬ ಶಾಲೆಗೆ, ಪ್ರತಿಯೊಬ್ಬ ಟೀಚರಿಗೆ ಈ ವಿಡಿಯೋ ತಲುಪುವ ಹಾಗೆ ಮಾಡಿ. ನನ್ನನ್ನು ಯಾವುದೇ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ 9008418534 ಅಂತ ಹೇಳ್ತಾ ನಾನು ಮನೋಜ್ ಕಡಬ ಸೈನಿಂಗ್ ಔಟ್. ಥ್ಯಾಂಕ್ ಯು ಸೋ ಮಚ್.